ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬೇಕು ಒಂದೇ ಒಂದು ಸಹಿ. ಜನವರಿ 8ರ ನಂತರ ದೆಹಲಿಯಲ್ಲಿ ಆಗುತ್ತೆ ಮೆಗಾ ಮೀಟಿಂಗ್. ಸೋನಿಯಾ ಖರ್ಗೆಯಿಂದ ಸಿಕ್ಕೇ ಬಿಡ್ತು ಗ್ರೀನ್ ಸಿಗ್ನಲ್. ಹಾಗಾದ್ರೆ ಯಾರು ಆ ಫೈನಲ್ ಸಿಗ್ನೇಚರ್ನ ಹಾಕಬೇಕು, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಈ ಸಿಎಂ ಪಟ್ಟದ ಗುದ್ದಾಟ ಕೆಲವೊಂದು ದಿನಗಳಿಂದ ಶಾಂತಿ ಆಗ್ತಿದೆ, ಅಥವಾ ಅದು ಸ್ವಲ್ಪ ಸದ್ದು ಗದ್ದಲ ಆಗ್ತಿಲ್ಲ. ಅದಕ್ಕೆ ಪ್ರಮುಖವಾದಂತ ಕಾರಣ 2-3 ಇದೆ. ಅದು ಕೋಗಿಲೆ ಕ್ರಾಸ್ ಬಳಿ ಆದಂತ ಕೋಗಿಲೆ ಲೇಔಟ್ ಅಲ್ಲಿ ಆದಂತ ಒಂದು ಈ ಅತಿಕ್ರಮವಾದಂತ ಮನೆಗಳ ನೆಲಸಮ ಆಗಿರ್ಬೋದು. ಅದಾದ ನಂತರ ಬಳ್ಳಾರಿಯಲ್ಲಿ ಆದಂತ ಒಂದು ಶೂಟೌಟ್ ಪ್ರಕರಣ ಆಗಿರ್ಬೋದು. ಅದು ಕಳೆದ ಒಂದು 15 ದಿನಗಳಿಂದ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ. ಮೊದಲು ಕೋಗಿಲೆ ಲೇಔಟ್ ಆಯ್ತು, ಅದಾದ ನಂತರ ಇದೀಗ ಬಳ್ಳಾರಿಯ ಕಡೆಗೆ ಎಲ್ಲಾ ಸುದ್ದಿ ಮಾಧ್ಯಮಗಳು ಮುಖ ಮಾಡಿ ನಿಂತಿವೆ. ಅಷ್ಟರ ಮಟ್ಟಿಗೆ ಇದೀಗ ಮುಖ್ಯಮಂತ್ರಿ ಪಟ್ಟದ ಕಚ್ಚಾಟ ಸದ್ಯದ ಮಟ್ಟಿಗೆ ತಣ್ಣಗಾಗಿದೆ. ಆದ್ರೆ ಅದು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ತೆರೆಯ ಹಿಂದೆ ಏನೆಲ್ಲ ಆಗ್ಬೇಕು ಎಲ್ಲ ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಇದೀಗ ಒಂದು ಮೆಗಾ ಅಪ್ಡೇಟ್ ಕೂಡ ಬರ್ತಾ ಇದೆ. ಅದೇನಂದ್ರೆ, ಹೈಕಮಾಂಡ್ ವಲಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ಎಲ್ಲಾ ಸಿದ್ಧತೆ ಕೂಡ ನಡೀತಾ ಇದೆ. ಅದರ ಒಂದೊಂದು ಭಾಗವಾಗಿ ನೋಡ್ತಾ ಹೋದ್ರೆ, ಕಾಂಗ್ರೆಸ್ ಕಮಿಟಿಯ ಚೇರ್ಪರ್ಸನ್ ಆಗಿರುವಂತಹ ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವರು ಕೂಡ ಈ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರುವಂತ ಕಾಂಗ್ರೆಸ್ನ ಕಟ್ಟಾಳವಾಗಿರುವಂತ ಮತ್ತು ತಮ್ಮ ಕುಟುಂಬಕ್ಕೆ ಆಪ್ತರಾಗಿರುವಂತ, ತಮ್ಮ ಕುಟುಂಬದ ಅನೇಕ ಬೆಳವಣಿಗೆಗಳಲ್ಲಿ ಮತ್ತು ಅನೇಕ ಕಾನೂನು ಒಂದು ಸುಪರ್ದಿಯಲ್ಲಿ, ಕಾನೂನು ಕಟ್ಟಳೆಗಳಲ್ಲಿ ಪಾಲ್ಗೊಂಡಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಲಾಯಲ್ಟಿ ಆಧಾರದ ಮೇಲೆ, ಪ್ರಾಮಾಣಿಕತೆಯ ಕಾರ್ಯಕರ್ತರ ಆಧಾರದ ಮೇಲೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕು ಎನ್ನುವಂತ ಒಂದು ಬ್ಯಾಕಪ್ ಗೆ ಸೋನಿಯಾ ಗಾಂಧಿ ಮತ್ತು ಖರ್ಗೆ ಅವರು ಮನಸ್ಸು ಮಾಡಿದ್ದಾರೆ ಅನ್ನುವಂತ ಮಾತು ಇದೀಗ ತೆರೆಯ ಹಿಂದೆ ಕೇಳಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 1. ಎರಡನೇದಾಗಿ, ರಾಹುಲ್ ಗಾಂಧಿ ಅವರು ಕೂಡ ಫೈನಲ್ ಸಿಗ್ನೇಚರ್ ಮಾಡಿದ್ರೆ ಎಲ್ಲೂ ಕೂಡ ರೆಡಿ ಆಗಿದೆ. ಒಂದು ಹಂತಕ್ಕೆ ವಿರೋಧ ಪಕ್ಷದ ನಾಯಕನಾಗಿರುವಂತ, ಮುಂದಿನ ರಾಜಕೀಯ ಒಂದು ನಾಯಕರಾಗಿರುವಂತ ಮತ್ತು ಮುಂದಿನ ಚುನಾವಣೆಯಲ್ಲಿ ಗೆದ್ದು 2029ಕ್ಕೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಬೇಕು ಎನ್ನುವಂತ ಕನಸನ್ನ ಕಾಣ್ತಿರುವಂತ ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಬಿದ್ದುಬಿಟ್ರೆ ಅಷ್ಟರ ಮಟ್ಟಿಗೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವಂತ ಮಾತು ಇದೀಗ ಬೆಂಗಳೂರು ಪೋಸ್ಟ್ ಎನ್ನುವಂತ ವೆಬ್ ಪತ್ರಿಕೆ ಇದೀಗ ಅತ್ಯಂತ ನಿಖರವಾಗಿ ಪ್ರಕಟವನ್ನು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಅವರು ಬ್ಯಾಕಪ್ ಮಾಡಿದ್ದಾರೆ. ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷಕ್ಕಾಗಿ 3 ದಶಕಗಳಿಂದ ದುಡಿದಿದ್ದಾರೆ, ಹಾಗಾಗಿ ಅವರಿಗೆ ಪ್ರಾಮಾಣಿಕತೆಯ ಆಧಾರದಿಂದ ಅವರಿಗೆ ಕೊಡಬೇಕೆನ್ನುವಂತ ಮಾತನ್ನ ಇದೀಗ ಒಪ್ಕೊಂಡಿದ್ದಾರೆ. ಮತ್ತು ಅವರು ಈಗ ಸಿಎಂ ಬದಲಾವಣೆಗೆ ಮನಸ್ಸನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಒಂದು ಸಿಗ್ನೇಚರ್ ಮಾಡಬೇಕಾಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಹೇಳುವಂತದ್ದು ಏನಂದ್ರೆ, ಅವರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟವನ್ನ ಬದಲಾವಣೆ ಮಾಡುವುದು ಬೇಡ ಎನ್ನುವಂತ ಮಾತಾಗ್ಲಿ, ಅಥವಾ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕು ಅನ್ನುವುದಾಗ್ಲಿ ಅಥವಾ ಕೊಡಬೇಡ ಎನ್ನುವುದಾಗ್ಲಿ ಯಾವುದಕ್ಕೂ ಕೂಡ ಅವರು ರಿಯಾಕ್ಷನ್ ಕೊಟ್ಟಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಥವಾ ಕೊಡಬೇಡ, ಅಥವಾ ಮುಖ್ಯಮಂತ್ರಿ ಕೊಡಬೇಡ ಎನ್ನುವುದಕ್ಕೂ ಕೂಡ ಅವರು ಅಬ್ಜೆಕ್ಷನ್ ಮಾಡ್ತಿಲ್ಲ, ಕೊಡಬಹುದು ಎನ್ನುವಂತ ಮಾತನ್ನು ಹೇಳಿದರೆ. ಆದ್ರೆ ಅವರು ಒಂದು ಸ್ವಲ್ಪ ಕಂಡೀಷನ್ ಕೂಡ ಹಾಕುವಂತ ಅಥವಾ ಕೆಲವೊಂದು ಡೈರೆಕ್ಷನ್ ಕೂಡ ಕೊಡುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಆಪ್ತರಿಗೆ ಹೇಳಿದಂತ ಮಾತಂದ್ರೆ, ಓಕೆ ನೋಡುವ ಎನ್ನುವಂತ ಈ ಗ್ರೀನ್ ಸಿಗ್ನಲ್ ಅನ್ನ ಅಥವಾ ಒಂದು ಹಂತದ ಪಾಸಿಟಿವ್ ಮೈಂಡ್ ಸೆಟ್ ಅನ್ನು ಹೇಳಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ನಾಟ್ ಇನ್ಕ್ಲೈನ್ ಟು ಗಿವ್ ಅ ಸಿಎಂ ಪೋಸ್ಟ್ ಟು ದ ಡಿ.ಕೆ. ಶಿವಕುಮಾರ್ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಮಾತಂದ್ರೆ, ಸಿದ್ದರಾಮಯ್ಯನವರ ಆಪ್ತ ಬಣದಿಂದ ಕೇಳಿ ಬರ್ತಾ ಇರುವಂತ ಮಾತು, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಓಕೆ, ಹೈಕಮಾಂಡ್ ಹೇಳಿದ್ರೆ ನಾನು ನಿಷ್ಠುರವಾಗದಿದ್ರು ಕೂಡ ನಾನು ಮನಸ್ಸಿನಿಂದ ಸಿಎಂ ಪಟ್ಟವನ್ನು ಬಿಟ್ಟುಕೊಡ್ತೇನೆ. ಹೈಕಮಾಂಡ್ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷದಲ್ಲಿ ಅಂದ್ರೆ ಸಿಎಂ ಪಟ್ಟದಲ್ಲಿ ಮುಂದುವರಿಲ್ಲ ಮತ್ತು ಸಾರಾ ಸಗಟಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ರೆ. ಆದ್ರೆ ಸರ್ಟನ್ ಕಂಡೀಷನ್ ಅಪ್ಲೈಸ್. ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಜೊತೆಗೆ ತಮ್ಮ ಆಪ್ತರಿಗೆ ಒಂದೊಂದು ಒಳ್ಳೆ ಪೋಸ್ಟ್ ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಉಸ್ತುವಾರಿ ಆಗಿರ್ಬೋದು. ಯಾಕಂದ್ರೆ 2.5 ವರ್ಷ ಸಿಎಂ ಪಟ್ಟ ಅಂದ್ಕೂಡಲೇ 2.5 ವರ್ಷ ಈ ಬೆಂಗಳೂರು ಉಸ್ತುವಾರಿಯನ್ನು ಕೂಡ ಕೊಡಬೇಕು ಎನ್ನುವಂತ ಒಂದು ಕಂಡೀಷನ್ ಅಪ್ಲೈ ಆಗುವಂತ ಚಾನ್ಸಸ್ ಕೂಡ ಇದೆ. ಸೋನಿಯಾ ಗಾಂಧಿ ಪದೇ ಪದೇ ಹೇಳ್ತಾ ಇದ್ರೆ, ಇಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಕುಟುಂಬದ ಆಪ್ತರು ಹೌದು, ನಮ್ಮ ಈ ಡೆಕ್ಕನ್ ಕೇಸಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಕುಟುಂಬದ ಸಹಾಯಕ್ಕೆ ಬಂದವರು ಡಿ.ಕೆ. ಶಿವಕುಮಾರ್ ಅವರು, ಅವರಿಗೆ ಲಾಯಲ್ಟಿ ಆಧಾರದ ಮೇಲೆ ಅವರಿಗೆ ಕೊಡಬೇಕು, ಸಿಎಂ ಪಟ್ಟವನ್ನು ಕೊಡಬೇಕು. ಈ ಹಿಂದೆ
23ರಲ್ಲಿ ರಾಜ್ಯದ ವಿಧಾನಸಭೆ ಚುನಾವಣೆಯಾದಾಗ 136 ಸೀಟನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರಲ್ಲಿ ಮುಖ್ಯವಾಗಿ 5 ಗ್ಯಾರಂಟಿಗಳನ್ನ, ಯೋಜನೆಗಳನ್ನ ಅದನ್ನ ಪ್ಲಾನ್ ಮಾಡುವುದರಲ್ಲಿ ಮೊದಲೇ ಈ ಗ್ಯಾರಂಟಿ ಯೋಜನೆ ಅಂತ ತಮಿಳುನಾಡಲ್ಲಿ ಇತ್ತು. ಜಯಲಲಿತಾ ಮತ್ತು ಕರುಣಾನಿಧಿ ಕಾಲದಲ್ಲಿ ಸ್ಟಾರ್ಟ್ ಆಯ್ತು. ಒಬ್ರು ಟಿವಿ ಕೊಟ್ಟರು, ಒಬ್ರು ಫ್ರಿಜ್ ಕೊಡ್ತಿದ್ರು, ಒಬ್ರು ಬೇರೆ ಕೊಟ್ಟರು, ಒಬ್ರು ಉಂಗ್ರ ಕೊಡ್ತಿದ್ರು. ಹೀಗೆ ಅದು ಅಷ್ಟಕ್ಕೆ ಸೀಮಿತವಾಗಿತ್ತು. ಮತ್ತು ಅಲ್ಲಿ ಕೂಡ KSRTC ಅಂದ್ರೆ ತಮಿಳುನಾಡಿನ ಟ್ರಾನ್ಸ್ಪೋರ್ಟ್ ಅಲ್ಲಿ ಅವ್ರಿಗೆ ಫ್ರೀ ಕೂಡ ಇತ್ತು. ಕೆಲವೊಂದು ಕೆಜಿ ಅಕ್ಕಿ ಕೂಡ ಕೊಡ್ತಾ ಇದ್ರು. ಫ್ರೀ ಎನ್ನುವಂತ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ತಮಿಳುನಾಡಲ್ಲಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು, ಅದು ಎಷ್ಟರ ಮಟ್ಟಿಗೆ ಜನರ ಬೆಳವಣಿಗೆ ಆಯ್ತು, ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಯ್ತು ಕೂಡ ಅದು ಕೂಡ ಅವರಿಗೆ ಬಿಟ್ಟಂತ ವಿಷಯ. ಮತ್ತು ಅದು ಅವರು ಕೂಡ ಲೆಕ್ಕ ಕೊಡಬೇಕಾಗ್ತದೆ. ಆದ್ರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಪ್ರಪ್ರಥಮ ಬಾರಿಗೆ ಸರಿಸುಮಾರು 59-60 ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಂದು ಅದನ್ನ ಇಲ್ಲಿಯ ತನಕ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಆ ಪ್ಲಾನ್ ಅನ್ನ ಕೊಟ್ಟವರು. ಅದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ಒಬ್ಬ ಮಂಗಳೂರಿನ IAS ಅಧಿಕಾರಿ ಆಗಿರುವಂತ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಹೇಗೆ ಮಾಡ್ಬೇಕು ಅನ್ನುವಂತ ಪ್ಲಾನ್ ಕೊಡಿಸ್ಕೊಂಡು ಅದರ ನಂತರ 136 ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಬ್ಬ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ಕೊಡಬೇಕು. ಅದಾದ ನಂತರ ಸಿದ್ದರಾಮಯ್ಯ ತನಗೆ ಬೇಕನ್ನುವಂತ ಒಂದು ಪಟ್ಟನ್ನು ಹಿಡಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನನಗೆ ಬೇಕೇ ಬೇಕೆನ್ನುವಂತ ಹಠ ತೊಟ್ಟಾಗ ವಿಡಿಯೋ ಕಾಲ್ ಮುಖಾಂತರ ಸೋನಿಯಾ ಗಾಂಧಿ ಮತ್ತು ರಾಬರ್ಟ್ ವಾಡ್ರಾ ಅವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ 2.5 ವರ್ಷಗಳ ಕಾಲ ಹಿರಿಯ ನಾಯಕರಾದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿ, ಅದಾದ ನಂತರ ನಾನೇ ಮುಂದೆ ನಿಂತು ನಿಮಗೆ CM ಪಟ್ಟವನ್ನು ಕೊಡಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿದಾಗ ಆ ಮಾತನ್ನ ಡಿ ಕೆ ಶಿವಕುಮಾರ್ ಅವರ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರನ್ನ ಕರೆಸಿಕೊಂಡು ಸೋನಿಯಾ ಗಾಂಧಿ ಅವರಿಂದ ಒಂದು ಮಾತನ್ನ ಕೇಳಿಸಿಕೊಂಡು ಅಥವಾ ಆ ಒಪ್ಪಂದಕ್ಕೆ ಸಹಿ ಹಾಕಿ ಇದೀಗ 2.5 ವರ್ಷ ಆಗಿ ಮತ್ತೆ 3-4 ತಿಂಗಳು ಆಗ್ತಾ ಇದೆ. ಅದು ಕೂಡ ಇದೀಗ ನೆನಪಿಗೆ ಬರುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರುವಂತ ಕಾಲ ಸನ್ನಿಹಿತವಾಗಿದೆ. ಕೇವಲ ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆ ಒತ್ತಬೇಕಾಗಿದೆ. ಪಕ್ಷದ ಹೈಕಮಾಂಡ್ ಎಲ್ಲವೂ ಕೂಡ ಇದೀಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ 3 ಜನರಲ್ಲಿ ಖರ್ಗೆ ಅವರು ಗಾಂಧಿ ಕುಟುಂಬ ಹೇಳ್ದಂಗೆ ಕೇಳ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಆಸೆ ದೊಡ್ಡದಿದೆ. ಆದ್ರೆ ಯಾವಾಗ ಆಗತ್ತೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಅಂತಿಮ ಮುದ್ರೆ ರಾಹುಲ್ ಗಾಂಧಿ ಒತ್ತಬೇಕಾದ್ರೆ ರಾಹುಲ್ ಗಾಂಧಿ ಒತ್ತಿದ ನಂತರ ಇದೀಗ ಎಲ್ಲವೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಕಂಡೀಷನ್ಸ್ ಈ ದರ ಏರುವುದು ಸ್ವಲ್ಪ ರಿಯಾಯಿತಿ ಆಗುತ್ತೆ. ಆದ್ರೆ ಇದಕ್ಕೆ 2-3 ತಿಂಗಳುಗಳ ಕಾಲ ಬೇಕಾಗತ್ತೆ ಅನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನು ಇದೀಗ ಬೆಂಗಳೂರು ಪೋಸ್ಟ್ ತನ್ನ ಸುದೀರ್ಘವಾಗಿ ತನ್ನ ಪ್ರಕಟಣೆಯಲ್ಲಿ ತನ್ನ ವರದಿಯಲ್ಲಿ ಇದೀಗ ಹೇಳಿದೆ. ಬೆಂಗಳೂರು ಪೋಸ್ಟ್ ಅನೇಕ ಸುದ್ದಿಗಳನ್ನ ಮಾಡಿದೆ. ಅದರಲ್ಲಿ ಬಹುತೇಕವು ಸತ್ಯ ಆಗಿದೆ. ಯಾಕಂದ್ರೆ ಅನೇಕ ಸುದ್ದಿಗಳನ್ನ ನಾವು ಪ್ರಕಟ ಮಾಡಿದ್ದೇವೆ, ಬೇರೆ ಪ್ರಕಟ ಮಾಡಿದ್ರೆ ಯಾವುದಕ್ಕೂ ಕೂಡ ಊಹಾಪೋಹಕ್ಕೆ ತೆರಿಗೆ ಮಾಡಿಕೊಳ್ಳದೆ ಯಾವುದರ ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅನ್ನೋದನ್ನ ಹೇಳದೆ ಒಂದು ಮಟ್ಟಿಗೆ ಒಂದು ವಿಶ್ಲೇಷಣೆಯನ್ನ ಮಾಡುವಂತ ಒಂದು ನಿಖರವಾದ ಸುದ್ದಿಯನ್ನ ಕೊಡುವಂತ ಒಂದು ಸುದ್ದಿ ಇದೀಗ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ. ಮುಂದಿನ ಹಂತಗಳಲ್ಲಿ ಯಾವ ಒಂದು ನಿರ್ಣಯ ಬರುತ್ತೆ, ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಪಡೆದ ನಂತರ ಯಾವಾಗ ಆಗತ್ತೆ, ಯಾಕಂದ್ರೆ ಮಾರ್ಚ್ 1 ಅಥವಾ 2nd ವೀಕ್ ಅಲ್ಲಿ ಬಜೆಟ್ ಇದೆ. ಬಜೆಟ್ ಆದ ನಂತರ ಬಜೆಟ್ಗೆ ಒಪ್ಪಿಗೆ ಪಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ 3 ಪಂಚ ರಾಜ್ಯಗಳ ಚುನಾವಣೆ ಆಗುತ್ತೆ. ಪಂಚ ರಾಜ್ಯಗಳ ಚುನಾವಣೆಗೆ ಮೊದಲು ಒಂದು ಮನ್ವಂತರವೆಂಬಂತೆ ಸಿದ್ದರಾಮಯ್ಯನವರು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅಥವಾ ಈ ಪಂಚ ರಾಜ್ಯಗಳ ಚುನಾವಣೆ ಆದ ನಂತರ ಮೇ ಸುಮಾರಿಗೆ ಚುನಾವಣೆ ಫಲಿತಾಂಶ ಬಂದ ನಂತರ ಮೇ ಸುಮಾರಿಗೆ ಸಿದ್ದರಾಮಯ್ಯನವರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸ್ತಾರ. ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗಿದೆ. ಡಿ ಕೆ ಶಿವಕುಮಾರ್ ಯಾವುದೋ ಒಂದು ಹರಿಬರಿಯಲ್ಲಿ ಇದ್ದಂಗೆ ಕಾಣ್ತಿಲ್ಲ. ಅವರ ಮುಖದಲ್ಲಿ ಸ್ವಲ್ಪ ನಗು ಇದೆ. ಓಕೆ, 4 ತಿಂಗಳು ವೇಟ್ ಮಾಡ್ರಾಯ್ತಲ್ಲ, ಅದು ಆಗ್ಲಿ ಬಿಡ್ಲಿ ಅನ್ನುವಂತ ಕಾರಣಕ್ಕಿದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಥವಾ ಅವರನ್ನ ತಳ್ಳಿ CM ಆಗುವುದು ಡಿ ಕೆ ಶಿವಕುಮಾರ್ ಅವರೇ ನುಂಗಲಾರದು ತುತ್ತಾಗತ್ತೆ ಮತ್ತು ಮುಂದಿನ ದಿನದಲ್ಲಿ ಕಷ್ಟ ಕೂಡ ಆಗುತ್ತೆ. ಯಾಕಂದ್ರೆ ಈಗ ಒಂದು ಆಂಟಿ ಇನ್ಕಮನ್ಸಿ ನಡೀತಾ ಇದೆ. ಅದು ಗ್ಯಾರಂಟಿ ಹಣ ಆಗಿರ್ಬೋದು, ಬೇರೆ ಈ ಮುಸ್ಲಿಂ ಓಲೈಕೆ ಆಗಿರ್ಬೋದು, ಅಥವಾ ಬಳ್ಳಾರಿಲಿ ಆದಂತ ಒಂದು ಶೂಟ್ಔಟ್ ಆಗಿರ್ಬೋದು, ಬೇರೆ ಕಾರಣಕ್ಕಾಗಿ ಇದೀಗ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಮಟ್ಟಿನ ಆಂಟಿ ಇನ್ಕಮನ್ಸಿಯನ್ನ ಫೇಸ್ ಮಾಡ್ತಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ಒಂದು ಪಕ್ಷ ಉಳಿಲೇಬೇಕು. ಅಸ್ಸಾಂ, ತೆಲಂಗಾಣ ಬಿಟ್ರೆ ಅತಿ ದೊಡ್ಡ ರಾಜ್ಯವಾಗಿರುವಂತ ಕರ್ನಾಟಕ, ಅಂದ್ರೆ ಕರ್ನಾಟಕವೇ ದೊಡ್ಡ ಪಕ್ಷ ಹೇಳಿದ್ರು, ಅಂದ್ರೆ ಅದನ್ನ ಕಂಪೇರ್ ಮಾಡದೇ ಇದ್ರೆ ದೇಶದಲ್ಲಿ ಸ್ವಲ್ಪ 3ನೇ 4ನೇ ದೊಡ್ಡ ರಾಜ್ಯವಾಗಿರುವಂತಹ ಕರ್ನಾಟಕದಲ್ಲಿ ಮಾತ್ರ ನಾವು ಈ ಅಧಿಕಾರದಲ್ಲಿದ್ದೇವೆ. ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ನಾವು ಕರ್ನಾಟಕವನ್ನು ಕಳ್ಕೊಂಡ್ರೆ ಮತ್ತೆ ಭುಗಿಲೆದ್ದು ಮತ್ತೆ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ತನುಮನ ಅದೇ ದನ ಬೇಕಾಗುತ್ತೆ. ಅದು ಕೂಡ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೋನಿಯಾ ಒಂದು ಪ್ರೀ ಪ್ಲಾನ್ ಮಾಡಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ಯಾವಾಗ ಅನ್ನೋದು ಕೂಡ ಬಾಕಿದೆ. ಮತ್ತೊಂದು ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ರಾಹುಲ್ ಗಾಂಧಿ ಒಂದು ಸಹಿ ಹಾಕ್ಬಿಟ್ರೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿ ಆಗ್ತಾರೆ.
ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.